ಗುರುದೇವ, ಯಾಕೆ ಕರೆದಿದ್ದೀರಿ? ಮಗು ಮಾಳಿಂಗ, ಇಂದು ನಿನ್ನ ಸತ್ಯ ಪರೀಕ್ಷೆವಿದೆ. ಆ ಅಮ್ಮಾಗಿ 101 ಕುದುರೆಗಳನ್ನು ತರುತ್ತಾನಂತೆ. ಅದು ನನಗೆ ಗೊತ್ತಿದೆ ಅಲ್ಲ ದೇವ. ಆದರೆ ಅವನು ಯಾವ ಕುದುರೆಯ ಮೇಲೆ ಆ ಶಿವನು ಪೂಜಿಸುವ ಪೂಜಾ ಸಾಮಗ್ರಿಗಳನ್ನು ಹೇರಿರುತ್ತಾನೆಂಬುದು ನನಗೆ ಹೇಗೆ ತಿಳಿಯಬೇಕು ದೇವ? ಮಾಳಿಂಗ, ನಾನು ನಿನಗೆ ಹೇಳುತ್ತಿರುವುದು ಅದೇ ಮಾತು. ಮಾಳಿಂಗ, ಅವನು 101 ಕುದುರೆಗಳನ್ನು ಹೊಡೆದುಕೊಂಡು ಬರುತ್ತಾನೆ. ಕ್ರಮವಾಗಿ ಮುಂದೆ 10 ಕುದುರೆಗಳನ್ನು ಬಿಟ್ಟು ಬಿಡು. 11ನೇ ಕುದುರೆಯನ್ನು ನಿಲ್ಲಿಸು. ಆ ಕುದುರೆ ಕಾಲು ಹಿಡಿದು ಆ ಕುದುರೆಯ ಮೇಲೆ ಶಂಕರನ ಪೂಜಿಸುವ ಪೂಜೆ ಸಮಯ ಇರುತ್ತವೆ. 11ನೇ ಕುದುರೆ ದೇವ. ಆಯಿತು ದೇವ, ಆಶೀರ್ವದಿಸಿ. ನಿನಗೆ ಕಲ್ಯಾಣವಾಗಲಿ ಕಂದ, ಕಲ್ಯಾಣವಾಗಲಿ. ಮಾಳಿಂಗ, ನಿನ್ನಂತ ಶಿಷ್ಯರು 3 ಲೋಕದ ಒಳಗೆ ಇಲ್ಲ ಅಲ್ಲವೇ? ಮಾಳಿಂಗ, ಸುಮ್ಮನೆ ನನಗೆ ಶರಣಾಗು. ನಿನಗೆ ಮುಂದಾಗುವ ಅಪಮಾನವನ್ನು ಈಗಲೇ ನನಗೆ ಶರಣಾಗಿ ತಪ್ಪಿಸಿಕೋ. ಕೈಲಾಸನಾಥನ ಶಂಕರನ ಸೇವೆಯ ಮಾಡುವ ಸೊಕ್ಕಿನ ಮೋಗಿಯೇ, ನಿನ್ನಂತ 100 ಜನ ಅಹಂಕಾರದ ಶಿಷ್ಯರು ಬಂದರು. ಈ ಮಾಳಿಂಗರಾಯನ ಗುರುವಾದ ಶ್ರೀ ಭೀರೇಶನ ಅನುಗ್ರಹ ನನ್ನ ಮೇಲೆ ಇರುವವರೆಗೂ ನಾನು ನಿನಗೆ ಎಂದು ಸೋಲಲಾರೆ ಮತ್ತು ಶರಣಾಗಲಾರೆ. ನೋಡು ಮಾಳಿಂಗ, ಎಷ್ಟಾಗಲಿ ನಾವು ಕೈಲಾಸದವರು, ಅಂದರೆ ದೇವಲೋಕದವರು. ದೇವಲೋಕಕ್ಕೂ ಭೂಲೋಕಕ್ಕೂ ಬಹಳ ಅಂತರವಿದೆ ಅನ್ನುವಾಗ ಭೂಲೋಕ ಜನರು ನೀವು ಸುಮ್ಮನೆ ನನಗೆ ಶರಣಾಗು. ಅಮ್ಮೋಗಿ, ನೀನು ಹೇಳುವ ಮಾತು ಸತ್ಯವಿದೆ. ಭೂಲೋಕಕ್ಕೂ ದೇವಲೋಕಕ್ಕೂ ಬಹಳ ಅಂತರವಿದೆ ಎಂದು ಸತ್ಯ ಹರಿಶ್ಚಂದ್ರ, ಶ್ರೀರಾಮ ಲಕ್ಷ್ಮಣ, ಸೀತಾದೇವಿ, ಅನಸೂಯಾದೇವಿ ಬಾಳಿ ಬದುಕಿದ್ದು ಇದೇ ಭೂಲೋಕದಲ್ಲಿ ಅಲ್ಲವೇ? ಭೂಲೋಕದಲ್ಲಿ ಹೆಸರು ಗಳಿಸಿದಂತೆ ಆ ನಿನ್ನ ದೇವಲೋಕದಲ್ಲಿ ಯಾರು ಯಾವ ಪವಾಡ ಮಾಡಿದ್ದಾರೆ ಎಂಬುದನ್ನು ಹೇಳು ನೋಡೋಣ. ಇಲ್ಲ ಮಾಳಿಂಗ, ಅದು ನನಗೆ ಬೇಕಾಗಿಲ್ಲ. ನೀನೇ ಹೇಳಿದೆ ಅಲ್ಲ ಮೋಗಿ, ಭೂಲೋಕಕ್ಕೂ ದೇವಲೋಕಕ್ಕೂ ಬಹಳ ಅಂತರವಿದೆ ಎಂದು. ಅದಕ್ಕಾಗಿ ಹೇಳಿದೆ. ಸಾಕು ಮಾಡು ಮಾಳಿಂಗ, ನಿನ್ನ ಸಾಕಿನ ಮಾತವನು. ನನ್ನ ಷರತ್ತಿಗೆ ನೀನು ಸೋತರೆ ನನಗೆ ಶರಣಾಗಲೇಬೇಕು. ಶರಣಾಗುವುದೇನು ಬಂತು ಅಮ್ಮೋಗಿ? ನನ್ನ ಗುರುವಿನ ಅನುಗ್ರಹ ನನ್ನ ಮೇಲೆ ಇರುವವರೆಗೂ ಪ್ರಾಣಕ್ಕೆ ಪ್ರಾಣ ಹೋಗ್ಲಿ ಅಮ್ಮೋಗಿ. ಹಾಗಾದ್ರೆ ಈಗ ಸದ್ಯ ನಾನು ತಂದು 100 ಕುದುರೆಗಳು ಬರುವವು. ಎಲ್ಲ ಕುದುರೆಗಳ ಮೇಲೂ ಒಂದೇ ತರದ ಗಂಟುಗಳನ್ನು ಹೇರ್ತೀನಿ. ಆದರೆ ಒಂದೇ ಒಂದು ಕುದುರೆಯ ಮೇಲೆ ನನ್ನ ಗುರುವಿನ ಪೂಜಾ ಸಾಮಗ್ರಿಗಳನ್ನು ಹೇರ್ತೀನಿ. ನಾನು ಯಾವ ಕುದುರೆಯ ಮೇಲೆ ಪೂಜಾ ಸಾಮಗ್ರಿ ಹೇರಿದ್ದೀನೋ ಅದೇ ಕುದುರೆ ಕಾಲ ನೀನು ಹಿಡಿಯಬೇಕು. ಆಯ್ತು ಅಮ್ಮೋಗಿ, ಕರೆದು ಬಂದು ಬಾ ನಿನ್ನ ಕುದುರೆಗಳನ್ನು. ಮಾಳಿಂಗ, ಪ್ರಾರಂಭಿಸು. ನಮಃ ಶಿವಾಯ. ಗುರು ಬೀರಲಿಂಗೇಶ್ವರಾಯ ನಮಃ.
ಸಿದ್ದೇಶ್ವರಾಯ ನಮಃ. ಓಂ ಕರೆ ಸಿದ್ದೇಶ್ವರಾಯ ನಮಃ. ಅಮ್ಮೋಗಿ, ಯಾರು ಸೋತರು ಈ ಪರೀಕ್ಷೆಯಲ್ಲಿ ಹೇಳು ನೋಡೋಣ. ಯಾರಿಗೆ ಯಾವ ಶಿಕ್ಷೆ? ಮಾಳಿಂಗ, ಇದರಲ್ಲಿ ನೀನು ಗೆದ್ದರೆ ಏನಾಯ್ತು? ನನ್ನ ಪೂಜಾ ಫಲದಿಂದ ಈ ನಿನ್ನ ಎಲ್ಲ ಕುರುಗಳನ್ನು ಕೊಲ್ಲುತ್ತೇನೆ. ನೀನು ಸತ್ಯವಂತ ನಿಷ್ಠವಂತ ಶಿಷ್ಯನಿದ್ದರೆ ನೀನು ಅವುಗಳನ್ನು ಬದುಕಿಸಿಕೋ, ಅಂದರೆ ನಾನು ನಿನಗೆ ಸೋತಂತೆ. ಅಮ್ಮೋಗಿ, ನಾನು ನನ್ನ ಗುರುವಿನ ಹತ್ತಿರ ಹೋಗಿ ಬರುತ್ತೇನೆ. ಅವರನ್ನು ಕೇಳಲಾರದೆ ನಾನು ಯಾವ ಷರತ್ತಿಗೂ ಒಪ್ಪಲಾರೆ. ಮಾಳಿಂಗ, ನೀನು ಎಲ್ಲಿಗೆ ಹೋಗು. ಸದ್ಯ ಹೋಗುವುದಾದರೆ ಸೋತಿನೆಂದು ಶರಣಾಗಿ ಹೋಗಬೇಕು, ಇಲ್ಲದಿದ್ದರೆ ನನ್ನ ಪರೀಕ್ಷೆಗೆ ಒಪ್ಪು. ಆಗಲೇ ಅಮ್ಮಗೆ, ನನ್ನ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಾನು ನಿನಗೆ ಎಂದೂ ಸೋಲಲಾರೆ ಮತ್ತು ಅಂಜಲಾರೆ. ಆದರೆ ಇನ್ನು ಮುಂದೆ ಈ ಪರೀಕ್ಷೆಯಲ್ಲಿ ನಾನು ನಿನಗೆ ಸೋತರೆ ನಾನು ನಿನಗೆ ಶರಣೆಂದು ಶರಣಾಗಿ ಹೋಗುವೆನು. ಇಲ್ಲವಾದರೆ ಈ ಪರೀಕ್ಷೆಯಲ್ಲಿ ನೀನು ಸೋತರೆ ನಾನು ಸೋತೀನಿ ಎಂದು ನೀನೇ ದೊಡ್ಡವನೆಂದು ನಿನಗೆ ಶರಣಾಗಿ ಹೋಗೋನು. ಆಯಿತು ಅಮ್ಮೋಗಿ, ಪ್ರಾರಂಭಿಸು ನಿನ್ನ ಪರೀಕ್ಷೆಯನ್ನು. ಓ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜೈ ಶಂಕರ. ಮಾಳಿಂಗ, ಬದುಕಿಸ್ಕೋ ನಿನ್ನ ಸತ್ತ ಗುರುಗಳನ್ನು. ಓ ನನ್ನ ಗುರು ಬೀರೇಶ್ವರ, 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 ಬೀರಲಿಂಗೇಶ್ವರ, ಸದ್ಯ ನೀನು ಬಂದು ನನ್ನ ಈ ಪರೀಕ್ಷೆಯಲ್ಲಿ ನನ್ನನ್ನು ಕೈ ಹಿಡಿದು ಉದ್ಧಾರ ಮಾಡಬೇಕು. ಈ ನನ್ನ ಪರೀಕ್ಷೆಯಲ್ಲಿ ನನ್ನನ್ನು ಗೆಲ್ಲುವಂತೆ ಮಾಡದಿದ್ದರೆ ಇದೇ ಅಲಗಕ್ಕೆ ಹಾಯ್ದು ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ವಿನಃ ಬೀರೇಶ್ವರನ ಶಿಷ್ಯ ಸಿದ್ಧ ಮಾಳಿಂಗರಾಯ ಈ ಅಮ್ಮೋಗಿಗೆ ಸೋತನೆಂಬುವ ಹೆಸರನ್ನು ಪಡೆಯಲಾರೆ ದೇವ, ಪಡೆಯಲಾರೆ. ತಥಾಸ್ತು ಮಗಮಾಲಿಂಗ. ತೆಗೆದುಕೋ ಈ ಭಂಡಾರ, ಆರಿಸುವುದಿನ ಸತ್ತ ಗುರುಗಳ ಮೇಲೆ. ಜೈ ಗುರು ಬೀರೇಶ, ಜೈ ಗುರು ಬೀರೇಶ. ಗೆದ್ದೆ ಮಾಳಿಂಗ, ನೀನೇ ಗೆದ್ದೆ. ಧನ್ಯ ಧನ್ಯ, ನಿನ್ನ ಗುರುವಿಗೂ ನಿನಗೂ ಶರಣು. ನಿಜವಾಗಿ ಮಾಳಿಂಗರಾಯ ಭಕ್ತಿಯಲ್ಲಿ ಸಣ್ಣವನಲ್ಲ, ಪರಮಾತ್ಮನ ಸೇವಕನಾದ ಅಮ್ಮೋಗಿನನ್ನು ಸೋಲಿಸಿದನು. ಈ ನಿಜವಾಗಿ ಭಕ್ತಿ ಮೇಮಾಂತಕ ಮಾಳಿಂಗರಾಯನ ಸರಿ. ನಾನು ನಿಜ ಭಕ್ತಿ ನೋಡಲು ಹುಡುಗಿನವನು ಬೇಡಿದ್ರು ಸಹ ಹುಲಿಯಂತ ತೋರಿಸಿದ ಪುರುಷನೇ ಸರಿ. ಯಾವುದೇ ಪ್ರಸಂಗದಲ್ಲಿ, ಯಾವುದೇ ಅನಾಥ ಸಂದರ್ಭದಲ್ಲಿ ನನ್ನನ್ನು ನೆನೆಸದೆ ಏನೇನು ಮಾಡಲಿಲ್ಲ. ನಿಜವಾದ ಶಿಷ್ಯನೆನಿಸಿಕೊಂಡನು. ಆದರೂ
ಇನ್ನೂ ಒಂದು ಕೆಲಸವಿದೆ, ಅದು ಅವನಿಂದಲೇ ಆಗಬೇಕಾಗಿದೆ. ಗುರುದೇವ, ಒಬ್ಬರೇ ಏನು ವಿಚಾರಿಸದಂತೆ ಕಾಣುತ್ತಿದೆಯಲ್ಲ ದೇವ? ಹೌದು ಮಾಳಿಂಗ, ನಿನಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿತ್ತು, ಅದನ್ನು ವಿಚಾರಿಸುತ್ತಾ ಕೂಳ್ತಿದ್ದೆ. ಬಾ ಮಾಳಿಂಗ. ಅದೇನು ಗುರುದೇವ, ಅಂಥ ವಿಷಯ? ಅಷ್ಟೊಂದು ವಿಶೇಷತೆ ಇದೆ ಅದರಲ್ಲಿ? ಹೌದು ಮಗು, ನಾವೀಗ ಹಾಲವಾಯಿ ಗ್ರಾಮಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಒಂದು ಕೆಲಸವಿದೆ. ಹಾಲು ಬಾವಿಗೆ? ಏನು ಕಾರಣ? ಯಾವ ಕೆಲಸ ಗುರುದೇವ? ಮಗು ಮಾಳಿಂಗ, ನಾವು ಹಿಂದೊಂದು ದಿನ ಈ ಮಠಕ್ಕೆ ಬರುವಾಗ ಹಾಲಬಾಯಿ ಎಂಬ ಗ್ರಾಮದಲ್ಲಿ ಅಲ್ಲಿ ದೇವಾಂಬರಿಗೆ ಒಂದು ವರ ನೀಡಿ ಬಂದಿರುವಲ್ಲ, ಅದು ನೆನಪಿದೆಯೇ? ಹೌದು ಗುರುದೇವ, ಆ ದಿನ ಆ ಊರಲ್ಲಿ ನನಗೆ ಯಾರು ಒಂದು ರೊಟ್ಟಿಯನ್ನು ನೀಡಲಿಲ್ಲ. ಆದರೆ ಆ ಬಡವಿ ದೇವಮ್ಮ ತನ್ನ ಮನೆಯಲ್ಲಿರುವ ಒಂದು ತುಣುಕು ರೊಟ್ಟಿಯನ್ನು ನೀಡಿದ್ದಕ್ಕಾಗಿ ಅವಳಿಗೆ ಒಂದು ವರವನ್ನು ನೀಡಿ ತಮ್ಮ ಕೋಪಕ್ಕೆ ಗುರಿಯಾದದ್ದು ನೆನಪಿದೆ ದೇವ. ಮಗು ಮಾಳಿಂಗ, ಆ ದಿನ ಒಂದು ತುಣುಕು ರೊಟ್ಟಿ ಕೊಟ್ಟ ಹತ್ತಿರ ಇಂದು ನೀನು ಹೋಗಿ ಒಂದು ತಮ್ಮಿಗೆ ನೀರು ಕೊಡೋದು ಬಾ, ನಿನಗೆ ಗೊತ್ತಾಗ್ತದ ಅವಳ ಗುಣ. ಗುರುದೇವ, ಅಷ್ಟೊಂದು ನೀಚಳಿದ್ದಾಳೆ ಆ ದೇವಮ್ಮ? ಮಾಳಿಂಗ, ಬಾಯಿಂದ ಅಪಶಬ್ದ ಬರಬಾರ್ದು, ತಿಳಿತೇ? ಇಂದು ನಾವು ಅಲ್ಲಿಗೆ ಹೋಗೋಣ, ನಡೆ. ಅವಳ ಗುಣ ಪರೀಕ್ಷೆ ಮಾಡುವಂತೆ. ಆಗಲಿ ಗುರುದೇವ, ನಡೆಯಿರಿ. ಮಗು ಮಾಳಿಂಗ, ಇದೇ ಅವಳ ಮಣಿ, ಇದೇ ಆ ದೇವಮ್ಮನ ಊರು ಹಾಲಬಾಯಿ. ನೀನು ಅಂದ ಹೊರ ಕೊಟ್ಟ ಪ್ರಕಾರ ಅಂದ ತಿನ್ನಲ ಗತ್ತಿಲ್ಲ ದೇವಮ್ಮಳು ಇಂದು ಹೊನ್ನಿನ ದೇವಮ್ಮಳಾಗಿ ಈ ಊರಿಗೆ ರಾಣಿಯಾಗಿದ್ದಾಳೆ ನೋಡು. ಹೌದು ಗುರುದೇವ, ನಾವು ಈಗ ಏನು ಮಾಡುವುದು? ಅಲ್ಲಿಗೆ ಹೋಗಿ ಅವಳನ್ನು ಭೇಟಿ ಆಡಿ ಮಾತನಾಡಿಸಿಕೊಂಡು ಬರೋಣವೇ? ಮಾಳಿಂಗ, ಬರೀ ಮಾತನಾಡಿಸಿ ಬರೋದು ಬೇಕಾಗಿಲ್ಲ. ಆ ಹೊನ್ನಿನ ದೇವಮ್ಮಳು ಅಂದಿನ ತೊಗರು ಒಟ್ಟಿಯಿಂದ ಕೊಡಲಾರಳು. ಹೇಗೆ ಮಾಡುವೆ ವಿಚಾರಿಸು. ದೇವ, ಎಂದು ಈ ಹೊನ್ನಿನ ದೇವಮ್ಮಳ ಗುಣವನ್ನು ಪರೀಕ್ಷೆ ಮಾಡಿಕೊಂಡು ಬರುತ್ತೇನೆ ದೇವ, ನನಗೆ ಆಶೀರ್ವದಿಸಿ. ಆಗಲಿ ಮಾಳಿಂಗ, ಹುಷಾರಿಂದ ಹೋಗ. ಓಂ ಭವತಿ ಭಿಕ್ಷಾಂ ದೇಹಿ, ಓಂ ಭವತಿ ಭಿಕ್ಷಾಂ ದೇಹಿ, ಓಂ ಭವತಿ ಭಿಕ್ಷಾಂ ದೇಹಿ. ಯಾರವರು? ಭಿಕಾರಿಗಳು. ನನ್ನದೊಂದೇ ಮನೆ ಇದೆ. ತಾಯಿ, ಆಗಲಿ ಮಾಳಿಂಗ. ತಾಯಿ, 3 ದಿನದಿಂದ ಹೊಟ್ಟೆಗೆ ಅನ್ನವಿಲ್ಲ, ಹಸಿವಾಗಿದೆ ತಾಯಿ. ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ. ಸುಮ್ಮನೆ ಒಂದೇ ಮಾತಿಗೆ ಹೋಗುವೆ ಅಥವಾ ಲತ್ತೆ ಪೆಟ್ಟು ಬೇಕು? ಗುರುದೇವ, ಹಾ, ಕೊನೆಗೆ ಇನ್ನೊಂದ್ಸರಿ ಕೇಳಿ ನೋಡೋಣ. ತಾಯಿ, ನೀನು ಅನ್ನ ನೀಡಲಾರದೆ ನಾನು ಹೋಗುವುದಿಲ್ಲ ತಾಯಿ. ಸ್ವಲ್ಪ ಅನ್ನವಿದ್ದರೆ ನೀಡಮ್ಮ. ಏನೋ ಭಿಕಾರಿ, ಹೇಳಿದ್ದು ಕೇಳಲಿಲ್ಲವೇ? ಹಸಿವೆಯಾಗಿದ್ದರೆ ಎಲ್ಲಿಯಾದರೂ ಬೆದ್ದು ಸಾಯಿ. ಇಲ್ಲ ತಾಯಿ, ಹಾಗೆಲ್ಲ ಅನ್ನಬೇಡ. ಒಂದು ತುಣುಕು ರೊಟ್ಟಿ ಅನ್ನ ಆದರೂ ನೀಡಮ್ಮ. ಬೆತ್ತದ ಪೆಟ್ಟು ಬೇಕಾದರೆ ನಿಲ್ಲು, ಎಲ್ಲದಿದ್ದರೆ ಹೊರಟು ಹೋಗು. ಹಾ, ಆಗಲಿ, ನಿನಗೆ ನನ್ನ ಒಪ್ಪಿಗೆ ಇದೆ. ತಾಯಿ ದೇವಮ್ಮ, ನೀನು ಈಗ ಹೊನ್ನಿನ ದೇವಮ್ಮಳಾಗಿ ಸಿರಿ ಸಂಪತ್ತಿನಿಂದ
ಮೆರೆಯುತ್ತಿರುವೆ, ಶ್ರೀಮಂತಳಾಗಿರುವೆ. ಇನ್ನು ಮುಂದೆ ನೀನು ಹೆಂಡದ ದೇವಮ್ಮಳಾಗು, ನಿನ್ನ ಐಶ್ವರ್ಯವೆಲ್ಲ ಹಾಳಾಗಿ ಹೋಗಲಿ. ಮಾಳಿಂಗ, ಹೋಗಲೇ ಮಾಳಿಂಗ, ನೀ ಅಂದರೆ ಆಗುವುದಿಲ್ಲ. ಹೋಗ. ದೇವಮ್ಮ, ನೆನಪು ಮಾಡಿಕೊ, ಹಿಂದೊಂದು ದಿನ ನಾನೇ ಬಂದು ನೀನು ನನ್ನ ಗುರುಗಳ ಭಕ್ತಿಯ ಅನುಗುಣವಾಗಿ ಒಂದು ತುಣುಕು ರೊಟ್ಟಿಯನ್ನು ನೀಡಿದ್ದಿ. ಆಗ ನಾನು ನಿನಗೆ ಹಣ್ಣಿನ ದೇವಮ್ಮಳಾಗು ಎಂದು ವರ ನೀಡಿದ್ದೆ. ಅದೇ ರೀತಿ ಹಿಂದೆ ನಾನೇ ಶಾಪ ನೀಡುತ್ತಿದ್ದೇನೆ. ಇನ್ನು ಮುಂದೆ ನೀನು ಮುಟ್ಟಿದ್ದೆಲ್ಲ ಹೆಂಡಿ ಅಂತಾಗಲಿ. ನಿನಗೆ ತಿನ್ನಲಿಕ್ಕೆ ಅನ್ನವಿಲ್ಲದಂತಾಗಲಿ. ಮಾಳಿಂಗ, ತಪ್ಪಾಯಿತು. ನನ್ನ ತಪ್ಪನ್ನು ಮನ್ನಿಸು ದೇವ. ಹಾ, ಬಾಗುಣ ಬಂದ್ ಕೆಲಸವಾಯಿತು. ಮಾಳಿಂಗ, ನೋಡಿದೆ ಅವ್ರ ಗುಣ. ಹಾ, ಬಾ ಮಗು, ಬಾ ಹೋಗೋಣ. ದೇವ, ದೇವ, ತಾವು ಯಾರು? ತಮ್ಮ ಹೆಸರೇನು? ಯಪ್ಪ ಮಾಳಿಂಗರಾಯ, ನನ್ನ ಗುರುತು ಸಿಗಲಿಲ್ಲವೇ? ನಾನು ಯಾರಂತ ಹೇಳು ನೋಡೋಣ. ದೇವ, ತಮ್ಮಂಥವರನ್ನು ಗುರುತಿಸಲಕ್ಕಾಗಿ ಅಲ್ಲೇವೆ ಈ ಮಾನವ ಜನ್ಮ? ಮಾಳಿಂಗರಾಯ, ಸಾಕಷ್ಟು ಉದಾಹರಣೆಗಳೊಂದಿಗೆ ನೋಡಲಾಗಿ ನೀನು ಸಾಮಾನ್ಯನಲ್ಲ. ಯಾಕೆಂದರೆ ಇದೇ ವರ್ಷ ಬರಗಾಲ ಬಿದ್ದು ಮಳೆಯಾಗದ ಸಂದರ್ಭದಲ್ಲಿ ದನಕರು ಪ್ರಾಣಿ ಪಕ್ಷಿ ಅಷ್ಟೇ ಅಲ್ಲ, ಮಾನವರಿಗೂ ಸಹ ನೀರು ಕುಡಿಯಲು ನೀರಿಲ್ಲದಂತಾದಾಗ ಕಂಬಳಿ ಬೀಸಿ ಮಳೆ ಕರೀತಿ ಮೈ ಮಹಾಂತಕ ಮಾಳಿಗೆ ನೆನೆಸಿಕೊಂಡವನು ನೀನು. ದೇವ, ಎಲ್ಲವೂ ನನ್ನ ಗುರುವಿನ ಆಶೀರ್ವಾದ ಅಲ್ಲವೇ? ನನ್ನಂಥವನಿಂದ ಎಂದೂ ಸಾಧ್ಯವಿಲ್ಲ ದೇವ. ಶಬಾಷ್ ಮಾಳಿಂಗರಾಯ, ಶಬಾಷ್. ಮೆಚ್ಚಿದೆ ನಿನ್ನ ಗುರುಭಕ್ತಿಗೆ. ನಾವೆಷ್ಟೇ ಪ್ರಯತ್ನ ಮಾಡಿದರೂ ಸಹ ನಿನ್ನ ಗುರುವನ್ನು ಮರೆಯದ ನಿನ್ನ ಮನಕ್ಕೆ, ನಿನ್ನ ಗುಣಕ್ಕೆ ನನ್ನ ದೇವ. ಹೌದು ಮಾಳಿಂಗರಾಯ, ನೀನು ಸಾಮಾನ್ಯದವನಲ್ಲ, ನಿನ್ನ ಗುರು ಬೀರೇಶನೂ ಸಾಮಾನ್ಯದವನಲ್ಲ. ಯಾಕೆಂದರೆ 56 ದೇಶಗಳನ್ನು ತಿರುಗಿ ಎಲ್ಲಾ ದೇಶದ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಸಾಕಷ್ಟು ನಾಮಾಂಕಿತಗಳನ್ನು ಪಡೆದುಕೊಂಡವರು. ಸರ್ವರು ಮಾತೆಯ ಮಕ್ಕಳು. ಗುರುಭಕ್ತ ಪ್ರಧಾನ ಕುಟುಂಬಕ್ಕೆ ಜಗತ್ತಿನಲ್ಲೇ ಸುಖ ತರುತ್ತದೆ ಪ್ರಯುಕ್ತ ಶರಣರ ಸಂಘ ಸಜ್ಜನರ ಪರಿಪಾಲನೆಯನ್ನು ಮಾಡುತ್ತಾ ಇದರಲ್ಲೇ ಸುಖ ಶಾಂತಿ ಮುಕ್ತಿಯನ್ನು ಹೊಂದಿರಿ ಎಂದು ಆಶೀರ್ವಾದ ಮಾಡುತ್ತಾ ಬಂದವರು. ಅವರೊಂದಿಗೆ ನೀನು ಇದ್ದು ಅವರ ಸೇವೆ ಹಾಗೂ ಜನಸೇವೆ ಈಶ ಸೇವೆ ಎಂದು ನುಡಿದ ವಾಣಿಯಾಗಿ ನಿನಗೂ ಕೂಡ ಕೆಲವು ನಾಮಾಂಕಿತಗಳು ಬಂದಿವೆ. ಧನ್ಯ ದೇವ, ಧನ್ಯ. ನನ್ನ ಗುರುವಿಗೆ ಬಂದ ನಾಮಾವಳಿಗಳ ಬಗ್ಗೆ ನನಗೆ ತಿಳಿಪಡಿಸಿದೀವಾ? ಮಾಳಿಂಗರಾಯ, ಆಗಲಿ ಕೇಳು. ನಿನ್ನ ಗುರು ಬೀರೇಶನಿಗೆ ವೀರ, ಪೀರ, ಜೋಗಿ, ಪಠಾಣ, ಅವಘಡಕಾಣ ಹಾಗೂ ಗಜಲಿಂಗೇಶ್ವರನ್ ಎಂದು ನಿನಗೂ ಕೂಡ ಕೆಲವು ನಾಮಾಂಕಿತಗಳು ಬಂದಿವೆ. ಅವುಗಳೆಂದರೆ ಶಿವಗಿನಿ, ದೇವಗಿನಿ, ಮುನಿಗಿನಿ, ಬಪ್ಪಣ್ಣ, ಮಾಳಪ್ಪ, ಮಾಯಬ ಹಾಗೂ ಮಾಳಿಂಗರಾಯನೆಂಬ ನಿಮ್ಮ ಹೆಸರುಗಳು ಈ ಭೂಲೋಕದಲ್ಲಿ ಉಳಿಯುವಂತಾಗಿವೆ. ಆಯಿತು ದೇವ, ನಡೆಯಿರಿ, ಪ್ರಸಾದ ಮಾಡಿಕೊಂಡು ಹೋಗಿವರಂತೆ. ಮಾಳಿಂಗರಾಯ, ನನ್ನೊಂದು ಮಾತನ್ನು ನಡೆಸಿಕೊಡುವುದಾದರೆ ಮಾತ್ರ ನಾನು ಪ್ರಸಾದ ಮಾಡುತ್ತೇನೆ. ಹೇಳು ದೇವ, ಅದ್ಯಾವ ನಿಮ್ಮ ಮಾತು? ಮಾಳಿಂಗರಾಯ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಮಾಳಿಂಗರಾಯ, ಇದುವರೆಗೂ ನಾನು ಗುರುಪುತ್ರನಾಗಿಲ್ಲ. ಆದ್ದರಿಂದ ನಾನು ನಿನ್ನ ಗುರು ಬೀರೇಶನ ಸೇವೆಯನ್ನು ಮಾಡಿ ಗುರುಪುತ್ರನಾಗುತ್ತೇನೆ. ನಾನು ಗುರುಪುತ್ರನಾದರೆ ಮಾತ್ರ ಮುಂದೆ ಕಲಿಯುಗದಲ್ಲಿ ನಾನು ನೀಡುವ ವರಗಳು ಮುಂಬರುವ ಜನರಿಗೆ ಫಲ ನೀಡುವವು. ದೇವ, ನೀವು ನನ್ನ ಗುರು ಬೀರೇಶನ ಸೇವೆ ಮಾಡುವಿರಾ? ಹೌದು ಮಾಳಿಂಗರಾಯ. ಯಾಕೆ ನಿನಗೆ ವಿಚಿತ್ರವಾಯಿತೆ? ನಾನು ಮೊದಲೇ ಹೇಳಿದ್ದೇನೆ, ನಿನ್ನ ಗುರು ಬೀರೇಶನು ಸಾಮಾನ್ಯದವನಲ್ಲವೆಂದು. ನನಗೆ ನೀನು ನಿನ್ನ ಗುರುವಿನ ದರ್ಶನವನ್ನು ಮಾಡಿಸಲೇಬೇಕು. ಆಗಲಿ ದೇವ. ಅವರು ಯಾವಾಗ ಬಂದು ನಮಗೆ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಮಾತನಾಡುತ್ತಾರೆಂಬುದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಆ ಗುರು ಬೀರೇಶನು ಎಂತಹ ಕಠಿಣ ತಪಸ್ಸಿನಲ್ಲಿದ್ದರೂ ಸಹ ಆತನ ಆಶೀರ್ವಾದ ನನಗಾಗುವವರೆಗೆ ನಾನು ಆತನ ಸೇವೆಯನ್ನು ಮಾಡುತ್ತೇನೆ. ಆಯಿತೇ? ಆಯಿತು, ನಡೆಯಿರಿ.
ಹೋಗೋಣ ಬಾ. ಇಂದಿಗೆ ನಾನು ಈ ಮುರುಗುಂಡಿ ಗ್ರಾಮಕ್ಕೆ ಬಂದು ಗುರುವಿನ ಸೇವೆ ಹಾಗೂ ಪೂಜೆಯನ್ನು ಮಾಡಲು ಹತ್ತಿ ಇಂದಿಗೆ 12 ವರ್ಷಗಳ ಕಾಲ ಗತಿಸಿದವು. ಆದರೂ ನನ್ನ ಗುರು ಬೀರೇಶನು ಇನ್ನೂ ಕಠಿಣ ತಪಸ್ಸಿನಲ್ಲೇ ಮಗ್ನರಾಗಿದ್ದಾರೆ. ಆಗಲಿ, ಇನ್ನೂ 112 ವರ್ಷಗಳ ಕಾಲ ಗತಿಸಿದರೂ ಸಹ ಚಿಂತೆ ಇಲ್ಲ. ನಾನು ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡೇ ಹೋಗುತ್ತೇನೆ. ತಥಾಸ್ತು. ಪಾಂಡುರಂಗ ಪಾಂಡರನಾಥ, ನಿನ್ನ ಭಕ್ತಿಗೆ ನಿನ್ನ ಸೇವಕ ಮೆಚ್ಚಿದೆ. ಹೇಳು. ಧನ್ಯ ದೇವ, ಧನ್ಯ ಗುರುದೇವ. ಇಂದು ನಾನು ಗುರುಪುತ್ರನಾದೆ. ದೇವ, ನಾನಿನ್ನು ಪಂಡ್ರೀಪುರಕ್ಕೆ ಹೋಗುತ್ತೇನೆ, ನನಗೆ ಆಶೀರ್ವಾದ ನೀಡಿ. ವಿಠ್ಠಲ ದೇವ, ನೀನು ನನ್ನ ಸೇವಾ ಮಾಡುತ್ತಾ ಐನಾಸುರ ಗ್ರಾಮದಲ್ಲಿ ಕೊಡನಂದನ ಮನೆಯಲ್ಲಿ ವಾಸವಾಗಿ ಆ ಬಡವನ ಮನೆಯಲ್ಲಿ ಕುರಿಯಣ್ಣವನ್ನು ಕಾದು ಅವನ ಮನೆಯನ್ನು ಉದ್ಧಾರ ಮಾಡಿದೆ. ಈಗ ನೀನು ಯಾವ ಪಂಡ್ರಪುರಕ್ಕೆ ಹೋಗುವಾಗ ಆ ಯಾವ ಕೊಡನಂದನ ಕುಬೇರನಿಗೆ ಮಾಡಿದೋ ಆ ಸಿರಿ ಸಂಪತ್ತು ನಿನ್ನೊಂದಿಗೆ ಬರುತ್ತದೆ. ಆ ಐಶ್ವರ್ಯ ನೀನು ಒಯ್ಯಬೇಡ. ಮತ್ತೆ ಹೇಗೆ ಮಾಡಲಿ ಗುರುದೇವ? ಆ ಕೊಡನಂದನ ಕರ್ಮದ ಪ್ರಕಾರ ಅವನು ಮೊದಲಿನಂತೆ ಬಡವನಾಗಿ ಉಳಿಯಲಿ. ನಿನ್ನ ಬೆನ್ನತ್ತಿ ಬರುವ ಐಶ್ವರ್ಯವನ್ನು ಸ್ವಲ್ಪ ದೂರದವರೆಗೆ ಕರೆದುಕೊಂಡು ಹೋಗು. ಮುಂದೆ ಹೇಳು ಗುರುದೇವ. ಮುಂದೆ ದೂರ ಹೋಗಿ ಅಂದ್ರೆ ಕೆಳ ಗ್ರಾಮ ಹತ್ತಿರ ಆ ಐಶ್ವರ್ಯಕ್ಕೆ ಕಲ್ಲಾಗಿ ಬೀಳೆಂದು ಹೇಳಿ ಹೋಗು. ಆಗಲಿ ದೇವ, ತಮ್ಮ ಆಶೀರ್ವಾದ. ವಿಠ್ಠಲ ದೇವ, ಮುಂದೆ ಯಾವ ಆ ಕಲಿಯುಗದಲ್ಲಿ ಆ ಯಾವ ಐಶ್ವರ್ಯದ ಕಲ್ಲು ನೋಡಿ ನಮ್ಮ ಹೆಸರು ನೆನಪಿಸಿಕೊಂಡಾಗಿ ನಮ್ಮನ್ನು ಧ್ಯಾನಿಸಿದಾಗ ಅವರು ಪುನೀತರಾಗುತ್ತಾರೆ. ಆಗಲಿ ಗುರುದೇವ. ವಿಠ್ಠಲ ದೇವ, ಮುಂದೆ ಕಲಿಯುಗದಲ್ಲಿ ಹುಲ್ಜಂದಿ ಗ್ರಾಮದಲ್ಲಿ ಮಾಳಿಂಗನ ಗುಡಿ ಸ್ಥಾಪನೆ ಆಗುತ್ತದೆ. ಆ ಗುಡಿಗೆ ಪರಮೇಶ್ವರನ ಬಂದು ಮುಂಡಾಸು ಸುತ್ತುತ್ತಾರೆ. ಆ ಜಾತ್ರೆಗೆ ನೀನು ಪ್ರತಿ ವರ್ಷ ಬರಬೇಕು. ಆ ಜಾತ್ರೆ ಯಾವಾಗ ದೇವ? ಪರಮೇಶ್ವರ ಪಾರ್ವತಿಯರು ಬಂದು ಮುಂಡಾಸ ಸುತ್ತುವ ದಿನವನ್ನು ನನಗೆ ತಿಳಿಪಡಿಸಬೇಕು ದೇವ. ವಿಠ್ಠಲ ದೇವ, ದೀಪಾವಳಿ ಹಬ್ಬದ ಪಾಡ್ಯ ದಿನ ಬೆಳಗಾಗಿ ಈ ಕಾರ್ಯಕ್ರಮ ನಡೆಯುವುದು. ಆಗಲಿ ದೇವ, ನಾನಿನ್ನು ಪಂಡ್ರೀಪುರ ಗ್ರಾಮಕ್ಕೆ ಹೋಗುತ್ತೇನೆ, ನನಗೆ ಆಶೀರ್ವಾದ ನೀಡ್ರಿ. ತಥಾಸ್ತು. ಕುರುಬರೋ ನಾವು ಕುರುಬರೋ, ಏನು ಬಲ್ಲೇವರಿ ಒಳ ಕಾರುವಾರೋ. ಕುರುಬರೋ ನಾವು ಕುರುಬರೋ, ಏನು ಬಲ್ಲೇವರಿ ಒಳ ಕಾರುವಾರೋ. ನೂರಾರು ಕುರಿ ಹಿಂಡು ಮೇಯಿಸಿಕೊಂಡು ನಿಂದು ಕುರುಬರೋ ನಾವು ಕುರುಬರೋ, ಏನೋ ದೇವರಿ ಒಳಗಾರುವಾರೋ. ಕುರುಬರೋ ನಾವು ಕುರುಬರೋ, ಏನೋ ದೇವರಿ ಒಳಗಾರುವಾರೋ. ನೂರಾರು ಕುರಿಗಳ ಮೇಯಿಸಿಕೊಂಡು. ಸಿದ್ಧ ಮುನಿಗಳೇ, ಇದು ನಿಮ್ಮ ತಪ್ಪಲ್ಲ, ಎಲ್ಲವೂ ಗುಡ್ರೆ ಅವನ ಸಿದ್ಧನ ಮಹಿಮೆಯಾಗಿದೆ. ಮಗು ಮಾಳಿಂಗ, ಈ ಮಾಳಿಂಗರಾಯನ ಕಲಿಯುಗದಲ್ಲಿ ಸಹ ನೋಡಲು ಸಿಗುವಂತ ಒಂದು ಮಹಿಮೆಯನ್ನು ಉಳಿಸುವ ಜನರಿಗೆ ತೋರಿಸುವಂತ ಒಂದು ಮಹಿಮೆಯನ್ನು ಉಳಿಸುವ ಸಲುವಾಗಿ ಹೇಗೆ ಸದಾಶಿವ ಪಾರ್ವತಿಯರು ಬರುತ್ತಾರೆ. ಇದರಲ್ಲಿ ಯಾರ ಮಾಯ ಯಾರು ಮಮತೆನೂ ಇರುವುದಿಲ್ಲ. ಆಯ್ತು ಗುರುದೇವ, ನಮಗೆ ಆಶೀರ್ವದಿಸಿರಿ. ಕಲ್ಯಾಣವಾಗಿ ತಥಾಸ್ತು. ಜೈ ಮಂಗಲಂ. ದೇವ, ಶಿವ ಪಾರ್ವತಿಯರೇ ಗುರುವನಿಸಿದ್ದಾರೆ. ಇಲ್ಲಿವರೆಗೆ ಈ ಪವಾಡಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ ಪರವಾಗಿ ನನ್ನ ಪರವಾಗಿ ನಾನು ಮಂಗಲ ಪಾಡುವೆ. ಜೈ ದೇವ ಜೈ ದೇವ ಜಯ ಸೇತಮರಾಯರಿಗೆ ಪಂಚಾರಕ ಬೆಳಗವರೇ ವಜ್ರದ ಕಾಯ. ಜೈ ದೇವ ಜೈ ದೇವ ಜೈ ದೇವ ಜೈ ದೇವ ಜಯ ಸೇತಮರಾಯರಿಗೆ ಪಂಚಾರಕ ಬೆಳಗವರೇ ವಜ್ರದ ಕಾಯ. ಜೈ ದೇವ ಜೈ ದೇವ ಶ್ರೀ ಗುರು ಬೀರೇಶ ಕಾಮಧೇನು ಆದಿ ಶ್ರೀ ಶ್ರೀ
ನೋಮ ದುಃಖದಲ್ಲಿ ಕಂಡು ಬಂದಿದ್ದೆ ಸಮುದ್ರ ದಂಡೆಯಲ್ಲಿ ಸಕ್ಕರೆ ಬೇರೆದ್ದೆ ಬೀರ ಬೀರೇಶ್ವರ ಹೆಸರ ಪಡೆದಿದ್ದೆ ನಂಬಿದ ಭಕ್ತನ ಉದ್ಧಾರ ಮಾಡಿದ್ದೆ ಜೈ ದೇವ ಜೈ ದೇವ ಬ್ರಹ್ಮ ಸರಸ್ವತಿಗೆ ಮಗನಾಗಿ ಬಂದೆ ಪಾರ್ವತಿ ಪರ್ವತಗೆ ಕೋರಣಿನಾದೆ ಅಮಿತ್ಯ ತಾಯಿ ತಂದೆಗೆ ಶಾಂತಿ ನೀಡಿದ್ದೆ ಕೊನಸ್ವರ ದೈತನ ಮರ್ದನ ಮಾಡಿದ್ದೆ ಜೈ ದೇವ ಜೈ ದೇವ ದೈತನ ಮರ್ದನ ಮಾಡಿದ್ದೆ ಜೈ ದೇವ ಜೈ ದೇವ ವೀರ ಪೀರ ಗುರು ವೀರನಾಗಿದ್ದೆ ದಕ್ಷ ಬ್ರಹ್ಮನಗೊಂಡ ಚಂಡನ ಬಿಟ್ಟಿದ್ದೆ ಕುರುಬ ಕುಲದ ಕಂಟಕ ಸಕಲ ಹೆರದಿದ್ದೆ ಆನೆರುಂಡ ಎಂಬ ಪಟ್ಟಣ ಕೊಯ್ದಿದ್ದೆ ಜೈ ದೇವ ಜೈ ದೇವ ಆನೆರುಂಡ ಎಂಬ ಪಟ್ಟಣ ಕೊಯ್ದಿದ್ದೆ ಜೈ ದೇವ ಜೈ ದೇವ ಕಣ್ಣಿಯ ಕಾಮಲಿ ಗೆದ್ದು ತಂದಿದ್ದೆ ಗೆದ್ದು ತಂದವರನ್ನ ಕಣ್ಣಾಗಿದ್ದೆ ನೀಲಗಂಧದ ಹೊತ್ತಿಗೆ ಓದಿದ್ದೆ ಗುರುವಾರೇ ಒಳಸಿದ್ದಾಗ ಹರಿಯ ಬಹುಡಿಸಿದ್ದೆ ಜೈ ದೇವ ಜೈ ದೇವ ಒಳಸಿದ್ದಾಗ ಹರಿಯ ಬಹುಡಿಸಿದ್ದೆ ಜೈ ದೇವ ಜೈ ದೇವ ಕರ್ಪೂರದಾರತಿ ಎತ್ತಿ ಬೆಳಗಿವರೆ ಕರ್ಪೂರದಾರತಿ ಎತ್ತಿ ಬೆಳಗಿವರೆ ಹುಣಜಂತಿ ಮಾಲಿಂಗ ರಾಯ ಗೆಳಯ್ಯ ಜೈ ದೇವ ಜೈ ದೇವ ಹುಣಜಂತಿ ಮಾಲಿಂಗ ರಾಯ ಗೆಳಯ್ಯ ಜೈ ದೇವ ಜೈ ದೇವ ಕನಕದ ಆರೋತಿ ಎತ್ತಿ ಬೆಳಗಿವರೆ ಕನಕದ ಆರೋತಿ ಎತ್ತಿ ಬೆಳಗಿವರೆ ಚಿಂಚಾಡಿ ಊರ ಮಾಯವ ಗೆಳಯ್ಯ ಜೈ ದೇವ ಜೈ ದೇವ ಚಿಂಚಾಡಿ ಊರ ಮಾಯವ ಗೆಳಯ್ಯ ಜೈ ದೇವ ಜೈ ದೇವ ಬೆಲ್ಲದ ಆರೋತಿ ಎಲ್ಲರಿಗೆ ಬೆಳಗಿವರೆ ಬೆಲ್ಲದ ಆರೋತಿ ಎಲ್ಲ
ಬರ್ರಿ